ಏಯ್ ಹಲೋ, ಇವನು ಯಾರೋ ಜಬಿ ಕೈ ಹಾಕಿದ್ದ. ಕಳ್ಳ ಕಳ್ಳ ಕಳ್ಳ. ರೀ ಯಾರ್ರೀ ನೀವು ಯಾರು ಅಂತ ನಂಗೆ ಗೊತ್ತಿಲ್ಲ. ನಾನು ನಿಮ್ಮನ್ನ ಮುಟ್ಲು ಇಲ್ಲ. ಏನು ಮಾತಾಡ್ತಾ ಇದ್ದೀರಾ? ಆವಾಗಲೇ ನೀನು ಗುದ್ದದಂಗೆ ಮಾಡ್ಬಿಟ್ಟು ನನ್ನ ಜಬಿ ಕೈ ಹಾಕ್ತೆ. ಗುದ್ದಿದ್ದು ನಾನಲ್ಲ ಗುರು, ನೀವು ಬಂದು ನನಗೆ ಗುದ್ದಿದ್ದು. ಯಾಕೆ ಸುಳ್ಳು ಹೇಳ್ತೀರಾ? ಸುಳ್ಳ? ಪಿಕ್ ಪಾಕೆಟ್ ಮಾಡ್ಬಿಟ್ಟು ನನ್ನ ಮೇಲೆ ಎಲ್ಲ ಗೂಬೆ ಕುಂದಿರ್ಸ್ತಿದ್ಯಾ? ಕಳ್ಳನ ಮಗನೇ, ನಾಲ್ಕು ಬಿಟ್ಟ ಅಂತಂದ್ರೆ ಬುದ್ಧಿ ಬರ್ತದೆ ನಿನಗೆ. ಮರ್ಯಾದೆ ಕೊಟ್ಟು ಮಾತಾಡಿ. ಯಾಕ್ರಿ ಏನೇನೋ ಮಾತಾಡ್ತೀರಾ? ನಾನು ಯಾರು ಅಂತ ಗೊತ್ತಿಲ್ಲ ನಿಮಗೆ. ಫಸ್ಟು ನಿಮ್ಮ ಪಾಕೆಟ್ ಚೆಕ್ ಮಾಡ್ಕೊಳ್ಳಿ. ಏನು ಹೆದರ್ಸ್ತಿದ್ದೀನೋ? ಚೆಕ್ ಏನು ಮಾಡೋದು? ಪ್ಲೀಸ್ ಸುಮ್ಮನೆ ಇಲ್ಲದೆ ಇರೋದಕ್ಕೆ ಗಲಾಟೆ ಮಾಡಬೇಡಿ. ಹೋಗಿಲ್ಲಿಂದ. ಅದೇನೋ ಚೆಕ್ ಮಾಡು ಅಂತಂದಲ್ಲ, ನಿನ್ನ ಜೇಬ್ಗಳನ್ನೆಲ್ಲ ಚೆಕ್ ಮಾಡು. ನೀನೇನು ತಗೊಂಡಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಮುಚ್ಚಿಡೋದೇನು ಇಲ್ಲ ಅಂತಂದ್ರೆ ಎದುರೋದೇನ್ಕೋ. ಏಯ್ ನೋಡಪ್ಪ, ನನ್ನ ಪರ್ತು. ನಂಗೆ ನಿಜ ಇದು ಹೇಗೆ ಬಂತು ಅಂತ ಗೊತ್ತಿಲ್ಲ. ಪ್ಲೀಸ್ ನಂಬಿ. ದುಡ್ಡು, ನನ್ನ ದುಡ್ಡು ನೋಡಿ. ಗೋಲ್ಡ್ ರಿಂಗ್ ಇತ್ತು, ಅದು ಇಲ್ಲ. ಬ್ರಾಸ್ಲೆಟ್ ಇತ್ತು, ಅದು ಇಲ್ಲ. ಕಾಸು ಇಲ್ಲ. ಏಯ್ ಎಲ್ಲಿ ಬಚ್ಚಿಡ್ತೀಯಾ? ಎಲ್ಲಿ ಬಚ್ಚಿಡ್ತೀಯ ಹೇಳಲ್ಲ? ಸರ್ ನಾನು ಯಾಕೆ ನಿಮ್ಮ ವಸ್ತುಗಳನ್ನ ಮುಟ್ಲಿ? ನಂಬಿ ನನ್ನ. ಬೇಕಿದ್ರೆ ನೀವೇ ಬಂದು ಸರ್ಚ್ ಮಾಡಿ. ನನ್ನ ಹತ್ರ ಏನೂ ಇಲ್ಲ. ಏಯ್ ಎಲ್ಲಿಟ್ಟಿದ್ಯ ಹೇಳು? ಪ್ರೊಫೆಷನಲ್ ಕಳ್ಳ ಇವನು. ಫಾಸ್ಟಾಗಿ ಕೆಲಸ ಮುಗಿಸ್ಬಿಟ್ಟಿದ್ದಾನೆ ಇವನು. ಪ್ರೊಫೆಷನಲ್ ಕಳ್ಳ. ಏ ಭವ್ಯ ಭವ್ಯ ಭವ್ಯ, ನನ್ನ ಕಳ್ಳ ಅಂತಿದ್ದಾರೆ. ಪ್ಲೀಸ್ ನಾನು ಯಾರು ಏನು ಅಂತ ನೀವಾದ್ರೂ ಹೇಳಿ. ನಾನು ಯಾರ ಮಗ ಅಂತ. ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಅಯ್ಯೋ ಸರ್, ಇದೆಲ್ಲ ಸ್ಕ್ಯಾಮ್ಗಳು, ಬರೀ ನಾಟಕ. ರೀ ಯಾರೇ ನೀವು? ಏನ್ ಮಾತಾಡ್ತಾ ಇದ್ದೀರಾ ಅಣ್ಣ? ನನ್ಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಸುಮ್ಮನೆ ಬಂದು ಕ್ಯೂರಿಕ್ ಮಾಡ್ತಾ ಇದಾರಣ್ಣ. ಒಳ್ಳೆ ಕಳ್ಳ ಕಳ್ಳ ಇದ್ದಂಗಿದ್ದಾನೆ ಸರ್. ಇವ್ನು ಯಾರು ಪ್ರೊಫೆಷನಲ್ ಅನ್ಸುತ್ತೆ ನೋಡಿ. ಹುಡುಗಿ ಅಂತ ನೋಡ್ತಾ ಇಲ್ಲ, ಹೇಗ್ ನಾಟಕ ಮಾಡ್ತಿದ್ದಾನೆ. ಏಯ್ ಕೊಡಲೇ. ನಿಂಗೆ ನಾನು ಗೊತ್ತೇ ಇಲ್ಲ ಅಂತ ಹೇಳಿ ಹೊರಟೋದೆ ಅಲ್ಲ. ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ಸುಳ್ಳು ಹೇಳಿದ್ರು. ಆದರೂ ಹಾಗೆ ಹೋದೆ ಅಲ್ಲ. ನಾನು ಬೀದಿಗೆ ಹೋಗೋ ಸ್ಕ್ಯಾಮರ್ ಅಲ್ವಾ? 1 ಅವರ್ ಮುಂಚೆ ನೀವೇ ಹೇಳಿದ್ದು. ಇದೇ ರೋಡಲ್ಲಿ ಇದೇ ಜನರ ಮುಂದೆ ಕಾಲು ಮಾಡ್ಕೊಂಡು ಮೈಯೆಲ್ಲ ಕೆಸರುಗಳು ಮಾಡ್ಕೊಂಡು ಒದ್ದಾಡ್ತಾ ಇರ್ಬೇಕಾದ್ರೆ ನೀವೇ ಅಲ್ವಾ ಸರ್ ಹೇಳಿದ್ದು? ಮರ್ತೋದ್ರಾ? ನೋಡು, ಅದು ಬೇರೆ ವಿಷಯ. ಮರ್ಯಾದೆಯಿಂದ ದೂರ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಇಲ್ಲೂ ರಂಪ ಮಾಡ್ತೀನಿ. ಈ ಸಲ ಅಂತೂ ಧರ್ಮದ ಇಟ್ಗಳು ಫಿಕ್ಸೇ. ಅಲ್ಲ, ಆ ಜನ ನನ್ನ ಹೊಡೆದಾಗ್ಬೋದಿತ್ತು. ಅರ್ಥ ಆಗ್ತಿಲ್ವಾ ನಿಂಗೆ? ಮನ್ಸಾದ್ರೂ ಹೆಂಗ್ ಬಂತು ನಿಂಗೆ? ಕೊಚ್ಚೆಯಲ್ಲಿ ನಂಗೆ ಹೇಳೋಕ್ಕೂ ಆಗ್ತಿರ್ಲಿಲ್ಲ. ಆದ್ರೆ ನೀವು ನಿಮ್ ಫ್ರೆಂಡ್ಸ್ಗಳ ಜೊತೆ ಅಲ್ಕಿಸ್ಕೊಂಡು ಸ್ಕ್ಯಾಮ್ ಮಾಡೋಳು ಅಂತ ಹೇಳ್ಬಿಟ್ಟೋದ್ರಲ್ಲ ಸರ್. ಅವಾಗ ನಿಮ್ಗೆ ಅರ್ಥ ಆಗ್ಲಿಲ್ಲ ಸರ್? ಮನ್ಸು ಹೇಗ್ ಬಂತು ನಿಮ್ಗೆ? ನೋಡು, ಯಾವ್ದೋ ಚಿಕ್ಕ ವಿಷಯ ಇಟ್ಕೊಂಡು ಇದೆಲ್ಲ ಮಾತಾಡ್ಬೇಡ. ನಿಮ್ಗೆ ಹೇಗ್ ನನ್ ವಿಷಯ ಚಿಕ್ಕದೋ ಹಂಗೆ ನಿಮ್ ವಿಷಯ ನಂಗೆ ಚಿಕ್ಕತೆ ಸರ್. ಏ ಅಲ್ಲ, ನನ್ ವಾಚು, ರಿಂಗು, ಪರ್ಸು ಎಲ್ಲ ಹೋಯ್ತು. ನನ್ ಮರ್ಯಾದೆನೂ ಹೋಯ್ತು ಸರ್. ಏನ್ ಮಾಡ್ಲಿ? ನೋಡು, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಬೇಡ ನೀನು. ಸರ್, ಕರ್ಮ ಕರ್ಮ ಅನ್ನೋದು ಡೆಲಿವರಿ ಆ್ಯಪ್ ಇದ್ದಂಗೆ. ಆರ್ಡರ್ ಮಾಡಿದ 10 ನಿಮಿಷಕ್ಕೆ ಬಂದ್ಬಿಡುತ್ತೆ, ಫ್ರೆಶ್ ಆಗಿ ಬಿಸಿ ಬಿಸಿ ಆಗಿ. ಕಾಯೋಷ್ಟೇ ಇಲ್ಲ. ಏಯ್, ನಾಚಿಕೆ ಆಗಲ್ವಾ ನಿಂಗೆ? ಕೊನೆಗೂ ಲಿಮಿಟ್ ಕ್ರಾಸ್ ಮಾಡೇ ಬಿಟ್ರಲ್ಲ ಸರ್. ಭವ್ಯ, ಹೇಳ್ತಾ ಇದೀನಿ ಬೇಡ, ನನ್ನ ಮಾತು ಕೇಳು. ಭವ್ಯ ಬೇಡ, ಹೇಳ್ತಾ ಇದೀನಿ. ಭವ್ಯ ಹೇಳ್ತಾ ಇದೀನಿ. ಭವ್ಯ ಬೇಡ. ಹಲೋ, ಇನ್ನು ಮುಂದೆ ಯಾರ ಜೊತೆ ತಲಾಟೆ ಮಾಡ್ತಿದ್ರಂತ ಯೋಚನೆ ಮಾಡಿ ಸರ್. ಎಳ್ನೀರಲ್ಲಿ ಹೊಡೆದ್ಬಿಟ್ಲು.
ಶಟ್. ಕೂತ್ಕೊಪ್ಪ. ಏನಪ್ಪ ಸಮಾಚಾರ? ನೀನು ಆರಾಮಾಗಿದೆಯಾ? ಮನೇಲಿ ಎಲ್ಲರೂ ಹೇಗಿದ್ದಾರೆ? ನಮ್ಮ ಕಲ್ಯಾಣಿ ಹೇಗಿದ್ದಾಳಪ್ಪ? ಮನೇಲಿ ಎಲ್ಲರೂ ಸೂಪರ್ ಆಗಿದ್ದಾರಮ್ಮ. ನಾನು ಚೆನ್ನಾಗಿದ್ದೀನಿ. ಒಂದು ನಿಮಿಷ ಕಾಫಿ ತಂದ್ಬಿಡ್ತೀನಿ. ಬೇಡಮ್ಮ, ಕಾಫಿ ಎಲ್ಲ ಏನು ಬೇಡ. ಈ ಕಡೆಗೆ ಎಲ್ಲಾದರೂ ಬಂದಿದ್ರಿ ಅನ್ಸುತ್ತೆ. ಇಲ್ಲ, ಆ್ಯಕ್ಚುಲಿ ನಿಮ್ಮ ಮನೆಗೆ ಬರಬೇಕು ಅಂತಾನೆ ಬಂದಿದ್ದು. ಹಾಗಾದ್ರೆ ಏನೋ ವಿಷಯ ಇರಬೇಕು. ಏನಪ್ಪ ಸಮಾಚಾರ? ಆಂಟಿ, ನೆಕ್ಸ್ಟ್ ಜನ್ರೇಷನ್ ಅವ್ರು ಇದ್ದಾರಲ್ಲ, ಅವ್ರು ಯಾವುದೇ ಹಂತಕ್ಕೆ ಹೋಗೋಕೆ ರೆಡಿ ಇರ್ತಾರೆ. ಅವ್ರು ಯಾವ ಚಿಂತೆನೂ ಇರಲ್ಲ, ಏನು ಬೇಕಾದ್ರೂ ಮಾಡೋಕೆ ರೆಡಿ ಇರ್ತಾರೆ. ನನ್ಗೆ ಅರ್ಥ ಆಗ್ತಿಲ್ಲಪ್ಪ ನೀವು ಹೇಳ್ತಿರೋದು. ಭವ್ಯ ಆಂಟಿ, ಭವ್ಯ ಬಗ್ಗೆ ಮಾತಾಡಕ್ಕೆ ಬಂದಿದ್ದೆ. ಏನಾಯ್ತಪ್ಪ? ಭವ್ಯ ಏನಾದರೂ? ಈಗಿನ ಕಾಲೇಜ್ ಸ್ಟೂಡೆಂಟ್ಸ್ ಮೇಲೆ ಸ್ವಲ್ಪನೂ ಪೇಷನ್ಸ್ ಇಲ್ಲ, ಇಮೋಷನ್ಸ್ ಮೇಲೆ ಕಂಟ್ರೋಲ್ ಇಲ್ಲ, ಭಯ ಇಲ್ಲ, ರೆಸ್ಪೆಕ್ಟ್ ಇಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಎಂತೆಂಥ ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಅವ್ರಿಗೆ ಅದೆಲ್ಲ ಅವ್ರ ಫ್ಯೂಚರ್ ಮೇಲೆ ಎಷ್ಟು ಪರಿಣಾಮ ಬೀಳತ್ತೆ ಅಂತ ಅರಿವೇ ಇರಲ್ಲ. ಏನು ಮಾಡಿದ್ಲಪ್ಪ ನಮ್ಮ ಭವ್ಯ? ಆಂಟಿ, ನಿಮಗೆ ತೊಂದರೆ ಕೊಡೋಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ನಿಮ್ಮ ಫ್ಯಾಮಿಲಿ ಬಗ್ಗೆ ನನಗೆ ತುಂಬ ಕಾಳಜಿ ಇದೆ. ನೀವು ನಮ್ಮ ಫ್ಯಾಮಿಲಿನೇ, ಅದಕ್ಕೆ ನಮ್ಮ ತಾಯಿ ಥರ. ಹಾಗಾಗಿ ಮಾತಾಡೋಣ ಅಂತ ಬಂದೆ. ನಿಮಗೂ ಈ ವಿಷಯ ಗೊತ್ತಿರಲಿ ಅಂತ ಹೇಳೋಕೆ ಬಂದೆ. ಹೇಳಪ್ಪ ಅದೇನು ಅಂತ. ನನಗೆ ಕಾಂಪೆನ್ಸೇಷನ್ ಕೊಡಿ ಅಂತ ಹೇಳೋಕ್ಕೆ ಬಂದಿಲ್ಲ ಅಮ್ಮ. ಅವಳ ನಡವಳಿಕೆ ಬಗ್ಗೆ, ಅವಳ ಬಿಹೇವಿಯರ್ ಬಗ್ಗೆ ನನಗೆ ಸ್ವಲ್ಪ ಕನ್ಸರ್ನ್ ಇತ್ತು. ಅದಕ್ಕೆ ಆ ವಿಷಯ ನಿಮಗೆ ತಿಳಿಸೋಣ ಅಂತ ಬಂದೆ. ಅವಳ ವಯಸ್ಸಿಗೆ ಕರಿಯರ್ ಮೇಲೆ ಫೋಕಸ್ ಮಾಡೋದು ಬಿಟ್ಟು, ಆದರೆ ಈ ಥರ ಕೋಪ ತಪ ಮಾಡಿಕೊಂಡು ಈ ಥರ ಎಲ್ಲ ಮಾಡೋದು. ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ? ಭವ್ಯ, ಅವ್ರ ಕಾರ್ ಗಾಜನ್ನ ಒಡೆದು ಹಾಕಿದೆ ಅಂತೆ, ನಿಜಾನಾ? ಅದ್ ಹಂಗಲ್ಲ ಅಮ್ಮ ಆಗಿದ್ದು. ನಾನ್ ರೋಡಲ್ಲಿ ಹೋಗ್ಬೇಕಾದ್ರೆ ಕಾರ್ ಟ್ವಿಸ್ಟ್ ಆಗಿ ಬಿದ್ದೆ, ಕೊಚ್ಚೆ ಎಲ್ಲ ಆಗಿತ್ತು. ನಾನು ಇವ್ರನ್ನ ಕರ್ದೆ, ನಾನ್ ಯಾರು ಗೊತ್ತೇ ಇಲ್ವೇನೋ ಅನ್ನೋ ತರ ಹೋದ್ರು. ಅದು ಅಲ್ದೆ ಕಳ್ಳಿ ಅಂತ ಬೇರೆ ಅಂತಾರೆ. ಇಲ್ದಿರೋ ಕತೆ ಇಲ್ಲ, ಕಟ್ಬೇಡ ಕಣೆ. ಕತೆ ಅಲ್ಲಮ್ಮ, ಪ್ಲೀಸ್ ಒಂದ್ ನಿಮಿಷ ಕೇಳಿಸ್ಕೋ. ಸಾಕು ಕಣೆ. ಅವ್ರು ನಮ್ಮ ಬೀಗರು ಕಣೆ, ನಮ್ಮನೆ ಅತಿಥಿ. ಅಂಥವ್ರ ಜೊತೆಗೆ ಬಾಯಿಗೆ ಬಂದಾಗ ಮಾತಾಡಿ ಅವ್ರ ಕಾರಿನ ಗಾಜನ್ನ ಒಡೆದು ಹಾಕಿದ್ಯಲ್ಲ, ನೀನು ಮಾಡಿದ್ ಸರಿನಾ? ಅಲ್ಲ ಕಣೆ, ಹುಡುಗಿಯಾಗಿ ಹೀಗೆಲ್ಲ ಮಾಡಿದ್ರೆ ಜನ ನಿನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ ಹೇಳು? ದಿನೇ ದಿನೇ ನಿನ್ನ ಅಹಂಕಾರ ಜಾಸ್ತಿ ಆಗ್ತಿದೆ, ಕೊಬ್ಬು ಜಾಸ್ತಿ ಆಗಿದೆ ನಿನ್ಗೆ. ನನಗ್ ಮಾಡೋಕ್ಕೂ ಮುಂಚೆ ಶುರು ಮಾಡಿದ್ ಇವ್ರೇ ಅಮ್ಮ. ಮುಚ್ಚೆ ಬಾಯಿ, ಕಪಾಳಕ್ಕೆ ಬಾರಿಸ್ತೀನಿ.